ಇನ್ನು ಬಸವಲಿಂಗ ಹಿರೇಮಠ ಅವರು ಶ್ರೀನಗರದಲ್ಲಿದ್ದಾರೆ. ಮಾತನಾಡಿಸೋಣ ಅವರನ್ನು ಕೂಡ. ನಮಸ್ಕಾರ ಬಸವಲಿಂಗ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ. ನೀವೇನ್ ಮಾಡ್ಕೊಂಡಿದ್ದೀರಾ ಶ್ರೀನಗರದಲ್ಲಿ? ಸರ್ ನಾವಿಲ್ಲಿ ಶ್ರೀನಗರಲ್ಲಿ ಸ್ಟೂಡೆಂಟ್ ಸರ್, ಅಗ್ರಿಕಲ್ಚರ್ ಸ್ಟೂಡೆಂಟ್ ಆಗಿದ್ದೀರಾ? ಓಕೆ. ನಿಮ್ಗೆ ಹೇಗಿದೆ ಅಲ್ಲಿ ಸದ್ಯದ ಪರಿಸ್ಥಿತಿ, ಯಾವ ರೀತಿಯಾಗಿದೆ? ಸರ್ ಸದ್ಯದ ಪರಿಸ್ಥಿತಿ ಹೇಳಕ್ಕಾಗಲ್ಲ ಸರ್ ಇಲ್ಲಿ. ಅಂದ್ರೆ ಯಾವ್ದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ ಸರ್ ನಾವು. ಲೈಕ್ ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇವತ್ತು ಬೆಳಗ್ಗೆ ಕೂಡ 2 ಎಕ್ಸ್ಪ್ಲೋಷನ್ ಸೌಂಡ್ ಕೂಡ ಕೇಳಿದೀವಿ ನಾವು ಇಲ್ಲಿ. ಕೇಳಿದ್ರಾ? ಹಾ ಸರ್, ಬೆಳಗ್ಗೆ 6:15 6:55 ಸುಮಾರು ಒಂದು ಕೇಳಿದೀವಿ. ಓಹೋ, ಓಕೆ. ಮತ್ತೆ ನಿನ್ನೆ ಇಲ್ಲೇ ಏರ್ಪೋರ್ಟ್ ಸ್ವಲ್ಪ ಹತ್ರ ಆಗೋದಕ್ಕೆ ಮತ್ತೆ ನಿನ್ನೆ ಡ್ರೋನ್ ಅಟ್ಯಾಕ್ ಎಲ್ಲ ಆಗಿತ್ತು. ನೋಡಿದ್ರಾ ನೀವು ಡ್ರೋನ್ಸ್ ಎಲ್ಲ? ಅಂದ್ರೆ ಕಾಲೇಜಿಂದ ಹೊರಗಡೆ ಬಂದ್ರೆ ಸ್ವಲ್ಪ ದೂರದಲ್ಲಿ 1-2 ಕಂಡು ಸರ್. ಅದು ಕಾಲೇಜ್ ಗ್ರೂಪ್ ಅಲ್ಲಿ ವಿಡಿಯೋ ಹರಿದಾಡ್ತಾರ ಕಾರಣ ನಾವು ಹೊರಗಡೆ ಬಂದಾಗ ಸ್ವಲ್ಪ ನೋಡಿದ್ವಿ, ಬಟ್ ಆಮೇಲೆ ಅದು ಕಾಣ್ಲಿಲ್ಲ ಸರಿಯಾಗಿ. ಬಟ್ ಆಚೆ ಬರೋ ಹಾಗೂ ಇಲ್ವಲ್ಲ ಇವಾಗ ಅಲ್ಲಿ ಎಲ್ಲೂ? ಇವಾಗಿಲ್ಲ ಸರ್, ನಾವು ಈಗ ಆಕ್ಚುಲಿ ನಾವು ಕರ್ನಾಟಕಕ್ಕೆ ಬರ್ತಾ ಇದ್ದೀವಿ ಸರ್, ವಾಪಸ್ ಎಲ್ಲರೂ. ವಾಪಸ್ಸೇ ಬರ್ತಾ ಇದ್ದೀರಾ? ವಾಪಸ್ ಬರ್ತಾ ಇದ್ದೇವೆ ಸರ್ ಈಗ. ಓಕೆ ಓಕೆ. ಯಾಕೆ ಮನೇಲೆಲ್ಲ ಫೋನ್ ಮಾಡ್ಬಿಟ್ರಾ ಬೇಡ ಬಾ ಅಂತ ಹೇಳಿ? ಮನೇಲೆಲ್ಲ ಫೋನ್ ಮಾಡಿರ್ತಾರೆ ಸರ್, ಮತ್ತೆ ನಾವು ಮಿನಿಸ್ಟ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. ಹಂಗಾಗಿ ಕುಮಾರಸ್ವಾಮಿ ಸರ್ ಅವರಿಂದ ಅವರು ಎಲ್ಲ ಆಕ್ಷನ್ ತಗೊಂಡು ಎಲ್ಲ ಕರೆಕ್ಟ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇನಿಷಿಯೇಟ್ ಆಗಿದೆ ಸರ್ ಇದು. ಇವಾಗ ಪ್ರೆಸೆಂಟ್ ನಾವು ಶ್ರೀನಗರ ಬಿಟ್ಟಿದ್ದೀವಿ, ಬಸ್ ಇಂದ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಾರೆ ಸರ್ ಅಪ್ ಟು ಜಮ್ಮುವರೆಗೂ. ಓಕೆ. ಜಮ್ಮುವಿಂದ ಅಪ್ ಟು ನಮ್ಮ ಊರ್ವರೆಗೂ ಪ್ರತಿಯೊಬ್ಬರು ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ತಲುಪಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಓಹೋ, ಎಲ್ಲಾ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ರಿ ಕರ್ನಾಟಕದವರೆಲ್ಲ? ಹಾ ಸರ್, ಕರ್ನಾಟಕದವ್ರು ಈಗ ನಮ್ಮ ಯೂನಿವರ್ಸಿಟಿಲಿ ಪ್ರತಿಯೊಬ್ಬರು ಯಾವ್ಯಾವ ಸ್ಟೇಟ್ ಇಂದ ಎಲ್ಲಾ ಸ್ಟೂಡೆಂಟ್ಸ್ ಅನ್ನು ಕಳಿಸಿದ್ದಾರೆ ಸರ್. ಇವತ್ತು 9 ಬಸ್ ಮಾಡಿ ಕಳಿಸಿದ್ದಾರೆ ಸರ್. ಓ, ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನು ಕೂಡ ಅಲ್ಲಿಂದ ಎವಾಕ್ಯೂಟ್ ಮಾಡ್ತಾ ಇದ್ದಾರೆ? ಎಲ್ಲರನ್ನ ಯಾರು ಹಾಸ್ಟೆಲ್ ಅಲ್ಲಿ ಇರೋ ಹಾಗಿಲ್ಲ ಇವಾಗ? ಇಲ್ಲ ಸರ್, ಈಗೆಲ್ಲ ಅಷ್ಟು ಯಾರನ್ನ ಅಲೋ ಮಾಡ್ತಿಲ್ಲ ಸರ್ ಹಾಸ್ಟೆಲ್ ಅಲ್ಲಿ. ಆಲ್ಮೋಸ್ಟ್ ಒಂದು ಸರಿಸುಮಾರು 350ರಿಂದ 400 ಜನನ ಎವಾಕ್ಯೂಟ್ ಮಾಡಿದ್ದಾರೆ ಸರ್ ಇವತ್ತು 9 ಬಸ್ಗಳಲ್ಲಿ. ಸರ್ ನೀವು ಒಂದೊಂದು ರೀತಿಯಾಗಿ ಆತಂಕದಲ್ಲಿ ಮನೆಯಲ್ಲಿ ಸಹಜವಾಗಿಯೇ ಇರುತ್ತೆ. ಫೋನ್ ಮಾಡಿದ್ರು ಅನ್ಸುತ್ತೆ ಅಲ್ವಾ ಕುಟುಂಬದಲ್ಲಿಂದ ಎಲ್ಲ? ಅದೇ ಸರ್, ಅದು ಆಕ್ಚುಲಿ ಪಹಲ್ಗಾಮ್ ಇನ್ಸಿಡೆಂಟ್ ಆದಾಳಿಂದ ಪ್ರತಿದಿನ ಮನೇಲಿ ಫೋನ್ ಬರುತ್ತೆ ಸರ್. ಬೇಡ ಬಂದ್ಬಿಡು ಅಂತನಾ? ಹಾ ಸರ್, ಅದೇ ಬಾ, ಎಷ್ಟೇ ಅದು ಏನಾಗ್ಲಿ, ಎಂತ ಪರಿಸ್ಥಿತಿನೇ ಇರ್ಲಿ, ಬಾ ಅಂತ. ನಿಮ್ಗೆ ಕಲಿಬೇಕು ಅಂತ ಅನಿಸ್ತು ಸರ್? ಇದು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಒಂದು ಐಸರ್ ಅಂತ ಎಕ್ಸಾಮ್ ಅಂತ ಇರುತ್ತಲ್ಲ ಸರ್. ಕರೆಕ್ಟ್. ಅದರಲ್ಲಿ ಕೋಟಾದಲ್ಲಿ ನಿಮಗೆ ಎಕ್ಸಾಮ್ ಆದ್ಮೇಲೆ ನಿಮ್ಗೆ ರ್ಯಾಂಕಿಂಗ್ ಮೇಲೆ ಪೋಸ್ಟ್ ಕೊಡ್ತಾರಲ್ವಾ? ಹಾ, ರ್ಯಾಂಕಿಂಗ್ ಮೇಲೆ ಇಲ್ಲೇ ಶ್ರೀನಗರಲ್ಲೇ ಸಿಕ್ಕಿರುತ್ತೆ ಸರ್ ಸೀಟ್. ಹಂಗಾಗಿ ನಾವ್ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇತ್ತು ಸರ್, ಬಟ್ ಈ ಒಂದು ಇನ್ಸಿಡೆಂಟ್ ಆದಾಳಿಂದ ಮನೇಲೂ ಭಯ, ಮತ್ತೆ ಅವರು ನಮಗೂ ಜಾಸ್ತಿ ಭಯ ಸ್ಟಾರ್ಟ್ ಆಗಿದೆ ಇಲ್ಲಿ. ಓಕೆ. ಧನ್ಯವಾದಗಳು ಬಸವಲಿಂಗ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಜಮ್ಮುವಿನಲ್ಲಿ ಪಾಕಿಸ್ತಾನದಿಂದ ಸೆಲ್ ದಾಳಿ ನಡೀತಾನೆ ಇದೆ. ಪಾಕ್ ಶೆಲ್ ದಾಳಿಗೆ ಭಾರತದ ಯೋಧ ಹುತಾತ್ಮರಾಗಿದ್ದಾರೆ. ಮತ್ತೊಬ್ಬ ಯೋಧ. ಈ ಸುದ್ದಿಗಳು ಬರಬೇಕಾದ್ರೆ ಒಂಥರ ಸಂಕಟ ಆಗತ್ತೆ, ಕರಳು ಹಿಂಡಿದಂಗೆ ಆಗುತ್ತೆ. ರಾಜಸ್ಥಾನದ ಮಾಂಡವಾ ಪ್ರದೇಶದ ಯೋಧ ಹುತಾತ್ಮರಾಗಿರೋದೀಗ. ಜಮ್ಮುವಿನಲ್ಲಿ ವೈದ್ಯಕೀಯ ಘಟಕದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಿದ್ದು. ಜಮ್ಮುವಿನಲ್ಲಿ ಪಾಕಿಸ್ತಾನದಿಂದ ಶೆಲ್ ದಾಳಿ ಏನು ನಡೀತಾ ಇದೆ, ಈ ಶೆಲ್ ದಾಳಿಯಲ್ಲಿ ಈಗ ಮತ್ತೋರ್ವ ಯೋಧ ಹುತಾತ್ಮರಾಗಿರೋದು. ಭಾರತದ ಮತ್ತೋರ್ವ ಯೋಧನನ್ನು ನಾವು ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಸುರೇಂದ್ರ ಕುಮಾರ್ ಮೋಗ ಹುತಾತ್ಮರಾಗಿರುವಂಥ ಯೋಧ. ನಾನಾಗಲೂ ಕೂಡ ಹೇಳ್ತಾ ಇದ್ದೀನಿ, ನೀವು ಮನೆಯಲ್ಲಿದ್ದರೆ ಈ ಸುದ್ದಿಯನ್ನು ನೋಡ್ತಾ ಇದ್ದಾಗ 1 ನಿಮಿಷ ಮೌನವನ್ನು ಆಚರಿಸಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸದ್ಗತಿ ಪ್ರಾಪ್ತಿಯಾಗಲಿ ಅಂತ 1 ನಿಮಿಷ ಕೊಟ್ಟರು. 24 ಗಂಟೆಯಲ್ಲಿ, ನಾನು ಆಗಿಂದನೂ ಹೇಳ್ತೀನಿ, 24 ಗಂಟೆಯಲ್ಲಿ 1 ನಿಮಿಷ ನಮ್ಮನ್ನು ರಕ್ಷಣೆ ಮಾಡುವಂಥ ಯೋಧರು ಹುತಾತ್ಮರಾದಾಗ ಅವ್ರಿಗೆ ಅಷ್ಟು ಮಾಡದೇ ಇದ್ದರೆ ನಮಗೇನು ನೈತಿಕತೆ ಇದೆ ಅಂತ ಈ ದೇಶದ ಒಳಗಡೆಗಿರೋ